ಸುದೀರ್ಘ 2 ತಿಂಗಳ ಕಾಲ ನಡೆದ ದೇಶದ ಮಹಾ ಚುನಾವಣೆಗೆ ತೆರೆ ಬಿದ್ದಿದ್ದು ರಾಜ್ಯದ 28 ಅಭ್ಯರ್ಥಿಗಳ ಭವಿಷ್ಯವು ಪ್ರಕಟಗೊಂಡಿದೆ. 2019ರ ಚುನಾವಣೆಯಲ್ಲಿ ಏಕಪಕ್ಷೀಯವಾಗಿದ್ದ ಫಲಿತಾಂಶ ಈ ವರ್ಷ ಕೊನೆವರೆಗೂ ಸಾಕಷ್ಟು ಕುತೂಹಲವನ್ನು ಕಾದಿರಿಸಿಕೊಂಡಿತ್ತು. ಕೆಲವರು ಸೋಲಿನ ಅಂಚಿಗೆ ಬಿದ್ದು ಅಚ್ಚರಿ ರೀತಿ ಗೆಲುವು ಸಾಧಿಸಿದರೆ ಗೆದ್ದೇ ಗೆಲ್ಲುತ್ತೇವೆ ಎಂದುಕೊಂಡಿದ್ದವರು ನಿರಾಸೆಯನ್ನು ಅನುಭವಿಸಿದ್ದಾರೆ. ಈ ಬಾರಿ 7 ಸಂಸದರಿಗೆ ಮತದಾರರು ಗೇಟ್ ಪಾಸ್ ನೀಡಿದ್ದು ಒಂದಷ್ಟು ಹೊಸ ಮುಖಗಳು ಮತ್ತಷ್ಟು ಅನುಭವಿಗಳು ರಾಜ್ಯದಿಂದ ಸಂಸತ್ ಪ್ರವೇಶಿಸಿದ್ದಾರೆ. ಹೌದು, ಬಿಜೆಪಿ ಜೆಡಿಎಸ್ ಮೈತ್ರಿಗೆ 19 ಕ್ಷೇತ್ರಗಳು ಒಲಿದಿದ್ರೆ ಕಾಂಗ್ರೆಸ್ಗೆ 9 ಕ್ಷೇತ್ರಗಳು ಮಾತ್ರ ಸಿಕ್ಕಿವೆ. ಮೊದಲನೇದಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೌದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಮೊದಲ ಬಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು. ಅಂತೆ ನಿರೀಕ್ಷೆಯಂತೆ ಕ್ಷೇತ್ರದ ಜನರು ಕುಮಾರಸ್ವಾಮಿಗೆ ಸಿಹಿಯನ್ನ ನೀಡಿದ್ದಾರೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಪರದಾಡುತ್ತಿದ್ದ ದಳಕ್ಕೆ ಮರುಜೀವ ಸಿಕ್ಕಂತಾಗಿದೆ. ಎಚ್ಡಿಕೆಗೆ ನರೇಂದ್ರ ಮೋದಿ ವರ್ಚಸ್ಸು ಬಲ ನೀಡಿದೆ. ಪ್ರಮುಖವಾಗಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಸಮುದಾಯದ ಸಂಪೂರ್ಣ ಬೆಂಬಲ ಗೆಲುವಿಗೆ ಕಾರಣವಾಗಿದೆ. ಇದಲ್ಲದೆ ಕಾವೇರಿ ನೀರಿನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿದ ನಿರ್ಲಕ್ಷ್ಯ ಹಾಗೂ ಎಚ್ಡಿಕೆ ಗೆದ್ದರೆ ಕೇಂದ್ರದಲ್ಲಿ ಸಚಿವರಾಗುತ್ತಾರೆ ಎನ್ನುವುದಕ್ಕೆ ಜನರು ಕಲಿಸಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಿಜೆಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ ನುಚ್ಚುನೂರು ಮಾಡಿದ್ದು, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೊದಲ ಚುನಾವಣೆಯಲ್ಲಿಯೇ ಸಂಸದೆಯಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಮಹಿಳಾ ಮತದಾರರನ್ನ ಆಕರ್ಷಿಸಿದಂತಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್, ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರ್ ಅವರ ವರ್ಚಸ್ಸು, ಅಭಿವೃದ್ಧಿ ಕಾರ್ಯಗಳು, ಎಸ್ಎಸ್ಆರ್ ಟ್ರಸ್ಟ್ ಮೂಲಕ ಪ್ರಭಾ ಮಾಡಿದ ಸಾಮಾಜಿಕ ಚಟುವಟಿಕೆಗಳು ಕೈ ಹಿಡಿದಿವೆ. ಜೊತೆಗೆ ಯೋಜನಾಬದ್ಧ ಕಾರ್ಯತಂತ್ರ ಫಲಿಸಿದೆ. ಬಿಜೆಪಿಯ ಅನೇಕ ಮುಖಂಡರು ಕಾಂಗ್ರೆಸ್ಗೆ ಬದ್ಧವಾಗಿದ್ದು ವರದಾನವಾಗಿದೆ. ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ರವರು ಅಭೂತಪೂರ್ವವಾಗಿ ಯಶಸ್ಸನ್ನು ಗಳಿಸಿದ್ದಾರೆ. ಬಳ್ಳಾರಿಯಲ್ಲಿ ತುಕಾರಾಮ್ ಕಾಂಗ್ರೆಸ್ ಮೂಲಕ ಗೆದ್ದಿದ್ದಾರೆ. ಹೌದು, ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಅವರನ್ನ ಮೊದಲ ಬಾರಿಗೆ ಸಂಸದರಾಗಿ ಗೆಲ್ಲಿಸಲು ಪಣ ತೊಟ್ಟಿದ್ರು. 4 ಬಾರಿ ಸಂಡೂರು ಶಾಸಕರಾಗಿ ಅನುಭವವಿರುವ ತುಕಾರಾಮ್ ಅವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಹಾಗೂ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಸಚಿವರಾಗಿ ಕೈಗೊಂಡಿದ್ದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಪ್ರಚಾರ ನಡೆಸಿದ್ರು. ಇದಲ್ಲದೆ ಸಚಿವರಾದ ಬಿ ನಾಗೇಂದ್ರ, ಸಂತೋಷ್ ಲಾಡ್, ಜಮೀರ್ ಅಹಮದ್ ಹಾಗೂ ಅವಳಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಹಾಲಿ ಶಾಸಕರು ಇರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಅವರಿಗೆ ಗೆಲುವಿನ ವರವಾಯಿತು. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಬಿಜೆಪಿ ಮೂಲಕ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿದ್ದಾರೆ. ಹೌದು, ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಹ್ಯಾಟ್ರಿಕ್ ಸಾಧನೆ ಮೆರೆದಿದ್ದಾರೆ, ಖ್ಯಾತಿ ಗಳಿಸಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು. ಇದೀಗ 4ನೇ ಬಾರಿಗೆ ವಿಜಯ ಪತಾಕೆಯನ್ನು ಹಾರಿಸಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. 2009ರಲ್ಲಿ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಜಿಗಜಿಣಗಿ ಗೆಲುವು ಸಾಧಿಸುತ್ತಲೇ ಬಂದಿದ್ದಾರೆ. ಅಭಿವೃದ್ಧಿ ಜೊತೆಗೆ ವೈಯಕ್ತಿಕ ವರ್ಚಸ್ಸು, ಮೋದಿ ಅಲೆ ಹಾಗೂ ಅನುಭವವೇ ಜಿಗಜಿಣಗಿ ಗೆಲುವಿಗೆ ತುಂಬಾ ಸಹಕಾರಿಯಾದವು. ಚುನಾವಣೆ ಸಂದರ್ಭ ಲಿಂಗಾಯತ ವಿರೋಧಿ ಎಂಬ ಆರೋಪ ಕೇಳಿಬಂದವಾದರೂ ಜನ ಅಷ್ಟಾಗಿ ಕಿವಿ ಕೊಟ್ಟಿಲ್ಲ ಎಂಬುದಕ್ಕೆ ಈ ಫಲಿತಾಂಶವೇ ಸಾಕ್ಷಿಯಾಗಿದೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮೂಲಕ ಗೆದ್ದಿದ್ದಾರೆ. ಹೌದು, ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮೊದಲ ಬಾರಿಗೆ ಗೆಲುವು ಸಾಧಿಸುವ ಮೂಲಕ ಕಿರಿಯ ವಯಸ್ಸಿನಲ್ಲೇ ಸಂಸದೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ನಿಂದ ಕುರುಬ ಸಮುದಾಯದವರಿಗೆ ಟಿಕೆಟ್ ನೀಡುವ ಇಂಗಿತ ಇತ್ತು. ಬಳಿಕ ಸಚಿವರ ಪರಿವಾರದವರಿಗೆ ಟಿಕೆಟ್ ನೀಡುವ ನಿರ್ಧಾರಕ್ಕೆ ಬಂದಿದ್ದರಿಂದ ಪ್ರಿಯಾಂಕಾ ಅವರಿಗೆ ಟಿಕೆಟ್ ನೀಡಿದ್ರು. ತಂದೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಹೆಚ್ಚು ಕಾಂಗ್ರೆಸ್ ಶಾಸಕರಿಗಿರುವುದು ಗೆಲುವಿಗೆ ಕಾರಣವಾಗಿದೆ. ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡ ಅವರು ಬಿಜೆಪಿ ಮೂಲಕ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹೌದು, ಹಿಂದುತ್ವ ಮತ್ತು ಬಿಜೆಪಿ ಭದ್ರವಾಗಿರುವ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಪಿಸಿ ಗದ್ದಿಗೌಡರ್ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಈ ಮೂಲಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು 5 ಸಲ ಸಂಸದರಾಗಿ ಆಯ್ಕೆಯಾದ ದಾಖಲೆಗೂ ಪಾತ್ರವಾಗಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಎಸ್.ಬಿ. ಪಾಟೀಲ್ ಸತತ 4 ಬಾರಿ ಗೆದ್ದಿದ್ರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎನ್ನುವ ಆರೋಪಗಳು ದಟ್ಟವಾಗಿದ್ರೂ ಸಹ ಪ್ರತಿ ಸಲವೂ ಅಲೆಯಲ್ಲಿ ತೇಲಿ ಬರುವ ಅದೃಷ್ಟವಂತ ಎನ್ನುವ ಹೆಗ್ಗಳಿಕೆ ಗದ್ದಿಗೌಡರದಾಗಿದೆ. 2004ರಲ್ಲಿ ವಾಜಪೇಯಿ ಅಲೆ, 2009ರಲ್ಲಿ ಯಡಿಯೂರಪ್ಪ ಅಲೆ, 2014, 19, 2024ರಲ್ಲಿ ಮೋದಿ ಅಲೆಯಲ್ಲಿ ವಿಜಯಮಾಲೆಯನ್ನ ಧರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ತಮ್ಮ ಫಲಿತಾಂಶವನ್ನು ನೀಗಿಸಿಕೊಂಡಿದ್ದಾರೆ. ಹೌದು, ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಗೆಲುವನ್ನು ಸಾಧಿಸಿದ್ದು
ಈ ವಿಜಯಕ್ಕೆ ಪ್ರಧಾನಿ ಮೋದಿ ಅಲೆ, ಬಿಜೆಪಿ ಜೆಡಿಎಸ್ ಮೈತ್ರಿಯ ಉತ್ತಮ ನಿರ್ವಹಣೆ, ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಪ್ರಮುಖ ಕಾರಣಗಳಾಗಿವೆ. 2019ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ ಬಿಜೆಪಿ ಈ ಬಾರಿಯ ಗೆಲುವನ್ನ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸಿತ್ತು. ಜೆಡಿಎಸ್ ಮೈತ್ರಿಯ ಲಾಭ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಧಾಕರ್ ವೈಯಕ್ತಿಕ ವರ್ಚಸ್ಸು ಅವರನ್ನ ಗೆಲುವಿನ ದಡ ದಾಟಿಸಿದೆ. ಇನ್ನ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಬಿಜೆಪಿಯ ಕದನದಲ್ಲಿ ಗೆದ್ದಿದ್ದಾರೆ. ಹೌದು, ಜಿದ್ದಾಜಿದ್ದಿನ ಕದನಕ್ಕೆ ಸಾಕ್ಷಿಯಾಗಿದ್ದ ಹಾವೇರಿ ಕ್ಷೇತ್ರದಲ್ಲಿ ಕೊನೆಗೂ ಮಾಜಿ ಸಿಎಂ ಸಿಗ್ಗಾವಿ ಕ್ಷೇತ್ರದ ಹಾಲಿ ಶಾಸಕ ಬಸವರಾಜ ಬೊಮ್ಮಾಯಿ ಕುರಳಿಗೆ ವಿಜಯಮಾಲೆ ಒಲಿದು ಬಂದಿದೆ. ಈ ಮೂಲಕ ಹಾವೇರಿ ಬಿಜೆಪಿಯ ಭದ್ರಕೋಟೆ ಎಂಬ ಪಟ್ಟವನ್ನ ಉಳಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಜಾತಿ ಗ್ಯಾರಂಟಿ ಲೆಕ್ಕಾಚಾರ ಬುಡಮೇಲಾಗಿದೆ. ಬಿಜೆಪಿಗಿಂತಲೂ ಉತ್ತಮವಾಗಿ ಚುನಾವಣೆ ಮಾಡಿದ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸುವಲ್ಲಿ ಬಸವರಾಜ ಬೊಮ್ಮಾಯಿ ಸಫಲರಾಗಿದ್ದಾರೆ. ಮತ್ತೊಮ್ಮೆ ಚುನಾವಣಾ ಚತುರನೆಂಬುದನ್ನ ಸಾಬೀತು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಹೃದಯಕ್ಕೆ ಜನ ಮಿಡಿದಿದ್ದಾರೆ. ಹೌದು, ಬಿಜೆಪಿಯ ಅಭ್ಯರ್ಥಿಯಾಗಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಲಕ್ಷಾಂತರ ಮಂದಿ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಹೆಸರು ಮಾಡಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರ ಹೃದಯವನ್ನ ಗೆದ್ದಿದ್ದಾರೆ. ಅಚ್ಚರಿ ಎಂಬಂತೆ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಡಾಕ್ಟರ್ ಸಿಎನ್ ಮಂಜುನಾಥ್ ತಾಳ್ಮೆ ಕಳೆದುಕೊಳ್ಳದೆ ಎದುರಾಳಿಯನ್ನ ನಿಂದಿಸದೆ ಮತದಾರರ ಮನಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಮೈತ್ರಿ ನಾಯಕರ ಪ್ರಾಮಾಣಿಕ ಪ್ರಯತ್ನ ಕಾಂಗ್ರೆಸ್ ಒಳಬೇಗುದೇ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿ ಭದ್ರಕೋಟೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೊದಲ ಬಾರಿಗೆ ಗೆಲುವು ಸಾಧಿಸುವ ಮೂಲಕ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಮಾಡಿದ್ದಾರೆ. ಬಿಜೆಪಿ ವರಿಷ್ಠರು ಬೆಳಗಾವಿ ಕ್ಷೇತ್ರಕ್ಕೆ ಹೊರಗಿನವರಾದ ಶೆಟ್ಟರ್ ಹೆಸರನ್ನ ಘೋಷಣೆ ಮಾಡಿದಾಗ ಕ್ಷೇತ್ರದ ಹಾಲಿ ಮಾಜಿ ಶಾಸಕರು ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆರಂಭದಲ್ಲಿ ಪ್ರಚಾರ ಕಾರ್ಯಗಳಿಂದ ದೂರ ಉಳಿದ್ರು. ಬಿಎಸ್ ಯಡಿಯೂರಪ್ಪ ಮಧ್ಯಸ್ಥಿಕೆ ವಹಿಸಿ ಎಲ್ಲರ ಮುನಿಸನ್ನ ಶಮನ ಮಾಡಿದ್ದು ಮೋದಿ ಅಲೆಯಿಂದ ಶೆಟ್ಟರ್ ಮತ್ತೆ ಗೆಲುವನ್ನ ಸಾಧಿಸಿದ್ದಾರೆ. ಕೊಪ್ಪಳದಲ್ಲಿ ರಾಜಶೇಖರ್ ಇಟ್ನಾಳ್ ಕಾಂಗ್ರೆಸ್ ಮೂಲಕ ಗೆದ್ದಿದ್ದಾರೆ. ಹೌದು, ಕಳೆದ ಬಾರಿ ಕಡಿಮೆ ಮತಗಳ ಅಂತರದಿಂದ ಪರಾಭವಗೊಂಡಿದ್ದ ರಾಜಶೇಖರ್ ಇಟ್ನಾಳ್ ಎರಡನೇ ಯತ್ನದಲ್ಲಿ ದೆಹಲಿಯನ್ನ ಪ್ರವೇಶಿಸಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅವರ ಕೈ ಹಿಡಿದಿದ್ದು ಕಾಂಗ್ರೆಸ್ ನಾಯಕರನ್ನ ಒಗ್ಗೂಡಿಸಲು ಇಟ್ನಾಳ್ ಬ್ರದರ್ಸ್ ಮಾಡಿದ ತಂತ್ರಗಳು ಫಲಿಸಿವೆ. ಕ್ಷೇತ್ರದಲ್ಲಿ 4 ದಶಕಗಳ ರಾಜಕೀಯ ಎದುರಾಳಿಯಾಗಿದ್ದ ಕರಡಿ ಕುಟುಂಬ ಬಿಜೆಪಿ ತೊರೆದು ಕೈ ಹಿಡಿದಿತ್ತು. ಸಂಗಣ್ಣನವರ ವೈಯಕ್ತಿಕ ವರ್ಚಸ್ಸು, 3 ಸಚಿವರು, 6 ಕಾಂಗ್ರೆಸ್ ಶಾಸಕರ ಬೆಂಬಲ ಇಟ್ನಾಳ್ ಗೆಲುವಿಗೆ ದಡ ಸೇರಲು ಊರುಗೋಲಾದವು. ಕಳೆದೆರಡು ಚುನಾವಣೆಗಳಲ್ಲಿ ಸೋತ ಅನುಕಂಪದ ಅಲೆಯೂ ಸಹ ಈ ಬಾರಿ ವರ್ಕೌಟ್ ಆಗಿದೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಮೂಲಕ ಗೆದ್ದಿದ್ದಾರೆ. ಧಾರವಾಡ ಕ್ಷೇತ್ರದಿಂದ ಸತತ 5ನೇ ಬಾರಿಗೆ ಗೆದ್ದಿರುವ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ. 2004ರಲ್ಲಿ ಕಾಂಗ್ರೆಸ್ನ ಬಿಎಸ್ ಪಾಟೀಲ್ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಸಂಸದರಾದರು. ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಮೋದಿ ಅಲೆಯು ಜೋಶಿ ಗೆಲುವಿಗೆ ಪ್ರಮುಖ ಕಾರಣವಾಯಿತು. ಮೋದಿ ಸಂಪುಟದಲ್ಲಿ ಸಂಸದೀಯ ಕಲ್ಲಿದ್ದಲು ಮತ್ತು ಗಣಿ ಭೂವಿಜ್ಞಾನ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿದ ಜೋಶಿ ಈ ಸಲ ಇನ್ನೂ ಉತ್ತಮ ಖಾತೆ ದೊರೆಯುವುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ.